ಫೈನಲಿ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ರೆ ಸಾಕಷ್ಟು ಚರ್ಚೆ ಕೂಡ ಆಯ್ತು. ಏನಂತ ಹೇಳಿದ್ರೆ ನಾಟಕೀಯವಾಗಿದ್ರು ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಹೇಳ್ಬಿಟ್ಟು ಈ ಮಾತನ್ನ ನಾನು ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ. ಅಶ್ವಿನಿ ಅವರು ನಿಮ್ ಬಗ್ಗೆ ಈ ತರ ಹೇಳಿದ್ರು, ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಗಿಲ್ಲಿ ಹೇಳಿದ್ರು, ಇಲ್ಲ ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು. ಅವರ ಇನ್ನೋಸೆನ್ಸ್, ಅವರ ಮುಗ್ಧತೆ, ಅವ್ರ ಒಳ್ಳೆತನ ಅಂತ ನಮಗ್ ಅನ್ನಿಸ್ತು. ನಿಮಗೆ ಎಲ್ಲೂ ಹೇಳಿಲ್ಲ. ಏನು ಹೊರಗಡೆ ಬಿಂಬಿಸಿದ್ರು ನನ್ನನ್ನೇನ್ ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು, ಬಡವ ಅಂತೆ ನೀವು ಶ್ರೀಮಂತರಂತೆ ಅಂತ ಹೇಳಿ ಏನು ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ ಕೇಳಿದ್ರು. ಆಗ ನಾನು ಅದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೀನಿ? ನಾನು ಎಲ್ಲಾದ್ರೂ ಹೇಳಿದಿನ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದ್ರೂ ಹೇಳಿದಿನ? ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನನ್ನ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದೀನಿ. ಯಾವತ್ತೂ ಕೂಡ ನಾನು ಗಿಲ್ಲಿ ಬಡವ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ, ಇಲ್ಲ ಗಿಲ್ಲಿ ಬಡವ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮಕ್ಕೆ ಕರೀತಾರೆ. ಅಂದ್ರೆ ನಮ್ಮ PR ಟೀಮ್ ಏನಿರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ, ನೀವು ಇಮಿಡಿಯೇಟ್ ಆಗಿ ನಮ್ಗೆಲ್ಲರಿಗೂ ಬೈಟ್ಸ್ ಕೊಡ್ಬೇಕು, ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ, ಹೌದಾ ಈ ರೀತಿ ಎಲ್ಲ ಬಿಂಬಿಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆಗೆ ನಾನು ಅವರ ಒಂದು ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಥ್ಯಾಂಕ್ ಯು.